ಪದ್ಯಭಾಗ 6 ತತ್ವಪದಗಳು ಪ್ರಶ್ನೋತ್ತರ. ಕೃತಿಕಾರರ ಪರಿಚಯ. ಕಡಕೋಳ ಮಡಿವಾಳಪ್ಪ. ಕಾಲ ಸಾಮಾನ್ಯ ಶತ 1765. ಸ್ಥಳ ಕಲಬುರಗಿ ಜಿಲ್ಲೆಯ ಅಬಜಲಾಪುರ ತಾಲೂಕಿನ ಮಣ್ಣೂರು ಗ್ರಾಮ. ಅಂಕಿತ ನಾಮ ಮಹಂತೇಶ. ಗುರುಕರಣೆ ತತ್ವಪದವನ್ನು ಆಯ್ದ ತತ್ವಪದಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ. ಕೃತಿಕಾರರ ಪರಿಚಯ. ಸಂತ ಶಿಶುನಾಳ ಶರೀಫ. ಕಾಲ ಸಾಮಾನ್ಯ ಶತ 1716. ಸ್ಥಳ ಹಾವೇರಿ ಜಿಲ್ಲೆಯ ಸಿಂಗಾವಿ ತಾಲೂಕಿನ ಶಿಶುನಾಳದವರು. ಬಾಲ್ಯದ ಹೆಸರು ಮಹಮ್ಮದ್ ಶರೀಫ. ಕರ್ನಾಟಕದ ಕಬೀರರೆಂದೇ ಶರೀಫರು ಪ್ರಸಿದ್ಧರು. ಶಿಶುನಾಳಾಧೀಶ ಶಿಶುನಾಳೇಶ ಇವರ ಅಂಕಿತನಾಮ. ಬಿದಿರು ತತ್ವಪದವನ್ನು ವಿದ್ವಾನ್ ಸತ್ಯೋಜಾತ ಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದು ನಿಗದಿಪಡಿಸಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಯಾರ ಸ್ನೇಹವು ಸಾಯುವ ತನಕ ಬೇಡ ಎಂದಿದ್ದಾರೆ? ಉತ್ತರ: ಗುರು ಕರುಣವಿಲ್ಲದವನ ಸ್ನೇಹ ಸಾಯುವ ತನಕ ಬೇಡ ಎಂದಿದ್ದಾರೆ. ಪ್ರಶ್ನೆ 2. ಯಾರ ಸ್ನೇಹವನ್ನು ಮಾಡಿ ಕೆಡಬಾರದು? ಉತ್ತರ: ಹೀನ ಮನುಷ್ಯನ ಸ್ನೇಹ ಮಾಡಿ ಕೆಡಬಾರದು. ಪ್ರಶ್ನೆ 3. ತತ್ವಪದಕಾರರು ಯಾರ ಸೇವೆ ಮಾಡಬೇಕು ಎಂದಿದ್ದಾರೆ? ಉತ್ತರ: ತತ್ವಪದಕಾರರು ಸಾಧು ಸತ್ಪುರುಷರ ಸೇವೆ ಮಾಡಬೇಕು ಎಂದಿದ್ದಾರೆ. ಪ್ರಶ್ನೆ 4. ಬಿದಿರು ಹೇಗೆ ಬೆಳೆಯಿತು? ಉತ್ತರ: ಹುಟ್ಟುತ್ತಾ ಹುಲ್ಲಾಗಿ ಬಿದಿರು ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತಾ ಬೆಳೆಯಿತು. ಪ್ರಶ್ನೆ 5. ಬಿದಿರಿನ ಚಪ್ಪರ ಏನನ್ನು ಕೊಡುತ್ತದೆ? ಉತ್ತರ: ಬಿದಿರಿನ ಚಪ್ಪರವು ನೆರಳನ್ನು ಕೊಡುತ್ತದೆ. ಪ್ರಶ್ನೆ 6. ಬಿದಿರು ಶಿಶುನಾಳಾಧೀಶನಿಗೆ ಏನಾಗುತ್ತದೆ? ಉತ್ತರ: ಬಿದಿರು ಶಿಶುನಾಳಾಧೀಶನ ಓಲಗ ಆಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಿದಿರು ಮಕ್ಕಳಿಗೆ, ರೈತರಿಗೆ, ಮಹಾತ್ಮರಿಗೆ ಯಾವ ರೀತಿಯಲ್ಲಿ ಉಪಯೋಗವಾಗುತ್ತದೆ? ಉತ್ತರ: ಬಿದಿರು ಮಕ್ಕಳಿಗೆ ತೊಟ್ಟಿಲಾಗಿ, ರೈತರಿಗೆ ಬಿತ್ತಲು ನೆರವಾಗುವ ಕೂರಿಗೆಯಾಗಿ, ಮಹಾತ್ಮರ ಕೈ ಬೆತ್ತವಾಗಿ ಉಪಯೋಗವಾಗುತ್ತದೆ. ಪ್ರಶ್ನೆ 2. ಧಾನ್ಯಗಳನ್ನು ಕುಟ್ಟಲು, ಬೀಸಲು, ಕೇರಲು ಬಿದಿರು ಹೇಗೆ ಸಹಾಯಕವಾಗಿರುತ್ತದೆ? ಉತ್ತರ: ಧಾನ್ಯಗಳನ್ನು ಕುಟ್ಟಲು ಒನಕೆಯಾಗಿ, ಬೀಸುವ ಗೂಟವಾಗಿ, ಕೇರುವ ಮೊರವಾಗಿ ಬಿದಿರು ಸಹಾಯಕವಾಗಿರುತ್ತದೆ. ಪ್ರಶ್ನೆ 3. ತತ್ವಪದಕಾರರು ಸ್ನೇಹ ಮಾಡುವ ಬಗೆಗೆ ಏನೆಂದು ತಿಳಿಸಿದ್ದಾರೆ? ಉತ್ತರ: ಗುರುಕರುಣೆ ಇಲ್ಲದವನ ಸ್ನೇಹ ಸಾಯುವ ತನಕ ಬೇಡ. ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಜನ್ಮ ಇರುವವರೆಗೂ ಬೇಡ. ಹೀನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದೆಂದು ತತ್ವಪದಕಾರರು ಹೇಳಿದ್ದಾರೆ. ಪ್ರಶ್ನೆ 4. ಗುರುಕರುಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ಏನನ್ನು ಮಾಡಬಾರದೆಂದು ತತ್ವ ಸಾರಿದ್ದಾರೆ? ಉತ್ತರ: ಅಕ್ಕ ತಂಗಿಯರು ಎಂದು ಬಾಯಲ್ಲಿ ಕರೆದು ಅವರನ್ನು ಕೆಟ್ಟದಾಗಿ ನೋಡಬಾರದು. ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆ ಮಾಡಬಾರದು. ಪ್ರತಿನಿತ್ಯ ಅನ್ನವನ್ನು ಉಂಡು ಸಮಯವನ್ನು ಕಳೆಯಬಾರದು. ಮೇಲು ಕೀಳು, ಹಿರಿದು ಕಿರಿದು ಎಂಬ ಭೇದವನ್ನು ಮಾಡದೆ ಗುರು ಮಹಾಂತೇಶನ ಪಾದವ ಹಿಡಿದು ಶರಣಾಗುವುದು ಬಹಳ ಒಳ್ಳೆಯದೆಂದು ಗುರುಕರುಣೆ ಪದ್ಯದ 3 ಮತ್ತು 4ನೇ ಚರಣದಲ್ಲಿ ತತ್ವ ಸಾರಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಕಡಕೋಳ ಮಡಿವಾಳಪ್ಪನವರು ಗುರುಕರುಣೆ ಎಂಬ ತತ್ವಪದದ ಮೂಲಕ ಸ್ನೇಹ ಸಂಬಂಧದ ಕುರಿತು ಮಹತ್ವದ ವಿಚಾರವನ್ನು ತಿಳಿಸಿದ್ದಾರೆ. ಗುರುಗಳ ಬಗ್ಗೆ ಭಕ್ತಿ ಗೌರವವಿರಬೇಕು. ಯಾವ ವ್ಯಕ್ತಿಯು ಗುರುಗಳ ಬಗ್ಗೆ ಗೌರವವನ್ನು ಹೊಂದಿರುವುದಿಲ್ಲವೋ ಅಂತಹ ವ್ಯಕ್ತಿಯ ಸ್ನೇಹವನ್ನು ಸಾಯುವವರೆಗೂ ಮಾಡಬಾರದು. ಜೀವನದಲ್ಲಿ ಸಾಧು ಸತ್ಪುರುಷರ ಸೇವೆ ಮಾಡುವುದರ ಮೂಲಕ ಸಾರ್ಥಕತೆಯನ್ನು ಪಡೆಯಬೇಕು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವವನ ಸ್ನೇಹವನ್ನು ಮಾಡಬೇಕು. ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಗ್ಗೆ ಕೆಟ್ಟದಾಗಿ ಮಾತನಾಡಬಾರದು. ಪ್ರತಿದಿನ ಹೊಟ್ಟೆ ತುಂಬ ಊಟ ಮಾಡಿ ಏನು ಕೆಲಸವನ್ನು ಮಾಡದೆ ಸೋಮಾರಿಯಾಗಿ ಸಮಯವನ್ನು ವ್ಯರ್ಥ ಮಾಡಬಾರದು. ಆ ದೇವರು ದೊಡ್ಡವನು, ಈ ದೇವರು ಚಿಕ್ಕವನು ಎಂದು ತಿಳಿಯಬೇಡ. ದೊಡ್ಡದು ಚಿಕ್ಕದು ಎಂಬ ಅಳತೆಗೋಲಿಲ್ಲ. ನಮ್ಮ ಆಲೋಚನೆಗೆ, ನಮ್ಮ ಅಳತೆಗೆ ಸರಿಯಾಗಿ ಅವನನ್ನು ಅಳವಡಿಸಿಕೊಳ್ಳಲು ಹೋಗಬಾರದು. ನಮ್ಮ ಪರಿಮಿತಿಗೆ ದೇವರು ನಿಲುಕುವುದಿಲ್ಲ. ಆದ್ದರಿಂದ ಈ ಬಗೆ ಹಿರಿದು ಕಿರಿದು ಎಂದು ವಾದ ವಿವಾದ ಮಾಡುವ ಬದಲು ಗುರು ಮಹಾಂತೇಶನ ಪಾದವ ಹಿಡಿದು ಶರಣಾಗುವುದು ಬಹಳ ಒಳ್ಳೆಯದೆಂದು ತಿಳಿಸಲಾಗಿದೆ. ಪ್ರಶ್ನೆ 2. ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಉತ್ತರ: ಬಿದಿರು ಮಾನವನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಬಹು ಉಪಯೋಗಿ ಸಸ್ಯ. ಜೀವನದ ಪ್ರತಿ ಹಂತದಲ್ಲೂ ಬಿದಿರಿನ ಉಪಯುಕ್ತತೆಯ ಬಗ್ಗೆ ಈ ತತ್ವಪದದಲ್ಲಿ ಹೇಳಲಾಗಿದೆ. ಹುಟ್ಟುವಾಗ ಹುಲ್ಲುಕಡ್ಡಿಯಂತೆ ಬೆಳೆಯುವ ಬಿದಿರು ಬೆಳೆಯುತ್ತಾ ಬೆಳೆಯುತ್ತಾ ದಪ್ಪನೆ ಕಂಬದಂತಾಗುತ್ತದೆ. ಬಿದಿರಿನಿಂದ ತೊಟ್ಟಿಲನ್ನು ತಯಾರಿಸುತ್ತಾರೆ. ಬಿದಿರಿನಿಂದ ಪಲ್ಲಕ್ಕಿಯನ್ನು, ದಂಡಿಗೆಯನ್ನು,
ಹೂ ಹಾಕುವ ಬುಟ್ಟಿಯನ್ನು ಮಾತ್ರವಲ್ಲದೆ ಮಹಾತ್ಮರ ಕೈಯಲ್ಲಿರುವ ಬೆತ್ತವನ್ನು ತಯಾರಿಸುತ್ತಾರೆ. ಭತ್ತ ಧಾನ್ಯವನ್ನು ಕುಟ್ಟುವ ಒನಕೆ ತಯಾರಿಸಲು, ಅಂಬಿಗನಿಗೆ ಅಗತ್ಯವಾದ ಅಡಿಗೋಲು ತಯಾರಿಸಲು, ರೈತನಿಗೆ ಬೀಜ ಬಿತ್ತಲು ಅನುಕೂಲವಾಗುವ ಕೂರಿಗೆ ತಯಾರಿಸಲು ಬಿದಿರು ಬೇಕಾಗುತ್ತದೆ. ಸಿದ್ದರಾಮೇಶನ ನಂದಿಗೋಲಿನ ತಯಾರಿಕೆಗೂ ಬಿದಿರು ಬೇಕು. ಮನೆಯ ಮುಂದಿನ ನೆರಳಿಗೆ ಚಪ್ಪರ ಹಾಕಲು, ಏಕದಂಡಿಗೆ ಕೊಳವೆ ತಯಾರಿಕೆಗೆ, ಶಿಶುನಾಳಾಧೀಶನ ಓಲಗ ತಯಾರಿಸಲು ಬಿದಿರಿನ ಅಗತ್ಯ ಇದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ. ಆಯ್ಕೆ: ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರಣೆ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗುರುಕರಣೆ ಇಲ್ಲದವನ ಸ್ನೇಹವನ್ನು ಸಾಯುವ ತನಕ ಮಾಡಬಾರದು, ಮಾತಿನೊಳಗೆ ಮಾತಿಲ್ಲದವನ ಸ್ನೇಹ ಮಾಡಬಾರದು ಎಂದು ಹೇಳುವ ಸಂದರ್ಭದಲ್ಲಿ ತತ್ವಪದಕಾರರು ಈನ ಮನುಷ್ಯನ ಸ್ನೇಹವನ್ನು ಮಾಡಿ ಕೆಡಬಾರದೆಂದು ಹೇಳಿದ್ದಾರೆ. ಸ್ವಾರಸ್ಯ: ಮಾನವನು ಹೇಗೆ ಬದುಕಬೇಕೆಂದು, ಯಾರ ಸ್ನೇಹವನ್ನು ಮಾಡಬೇಕು, ಯಾರ ಸ್ನೇಹವನ್ನು ಮಾಡಬಾರದು ಎಂಬ ಸಂದೇಶವನ್ನು ನೀಡಿರುವುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 2. ನಿತ್ಯ ಕಾಲದಲ್ಲಿ ಹಸನವನ್ನು ಉಂಡು ಹೊತ್ತು ಗಳಿಯಲಿ ಬೇಡ. ಆಯ್ಕೆ: ಈ ವಾಕ್ಯವನ್ನು ಕಡಕೋಳ ಮಡಿವಾಳಪ್ಪನವರು ಬರೆದಿರುವ ಗುರುಕರಣೆ ಎಂಬ ತತ್ವಪದದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಕ್ಕ ತಂಗಿಯರೆಂದು ಬಾಯಲ್ಲಿ ಕರೆದು ಅವರ ಬಳಿ ಕೆಟ್ಟದಾಗಿ ನಡೆದುಕೊಳ್ಳಬಾರದು ಎಂದು ಹೇಳುವ ಸಂದರ್ಭದಲ್ಲಿ ತತ್ವಪದಕಾರರು ನಿತ್ಯ ಕಾಲದಲ್ಲಿ ಹಸನವ ಉಂಡು ಹೊತ್ತು ಗಳಿಯಲಿ ಬೇಡ ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಮನುಷ್ಯನ ಜೀವನವು ಅಮೂಲ್ಯವಾದುದು. ಅದನ್ನು ಸುಮ್ಮನೆ ಊಟ ಮಾಡಿಕೊಂಡು ವ್ಯರ್ಥ ಮಾಡಬಾರದು. ಉಪಯುಕ್ತವಾದ ಕೆಲಸದಲ್ಲಿ ತೊಡಗಿ ಸಾರ್ಥಕತೆ ಮಾಡಿಕೊಳ್ಳಬೇಕು ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 3. ಮಹಾತ್ಮರ ಕೈಗೆ ಬೆತ್ತ ನಾನಾದೆ. ಆಯ್ಕೆ: ಈ ವಾಕ್ಯವನ್ನು ಸಂತ ಶಿಶುನಾಳ ಶರೀಫರವರು ಬರೆದಿರುವ ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿದಿರು ಮಕ್ಕಳಿಗೆ ತೂಗುವ ತೊಟ್ಟಿಲಾಗಿದೆ. ರೈತರಿಗೆ ಹೊಲದಲ್ಲಿ ಬೀಜ ಬಿತ್ತಲು ಉಪಯೋಗವಾಗುತ್ತದೆ ಎಂದು ಬಿದಿರಿನ ಉಪಯೋಗಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಮಹಾತ್ಮರ ಕೈಗೆ ಬೆತ್ತ ನಾನಾದೆ ಎಂದಿದ್ದಾರೆ. ಸ್ವಾರಸ್ಯ: ಬಹುಪಯೋಗಿಯಾದ ಬಿದಿರು ಅನೇಕ ರೀತಿಯಲ್ಲಿ ಮಾನವನ ಜೀವನದಲ್ಲಿ ಬಳಸಲ್ಪಡುತ್ತದೆ. ಹಾಗೆಯೇ ಅದು ಮಹಾತ್ಮರು ಬಳಸುವ ಬೆತ್ತವಾಗಿಯೂ ಬಳಕೆಯಾಗುವ ಶ್ರೇಷ್ಠತೆಯನ್ನು ಹೊಂದಿದೆ ಎಂಬುದು ಈ ವಾಕ್ಯದ ಸ್ವಾರಸ್ಯವಾಗಿದೆ. 4. ಬೆಳೆ ಬೆಳೆಯುತ್ತ ಜೀವಿನಾದೆ. ಆಯ್ಕೆ: ಈ ವಾಕ್ಯವನ್ನು ಸಂತ ಶಿಶುನಾಳ ಶರೀಫರವರು ಬರೆದಿರುವ ಬಿದಿರು ತತ್ವಪದವನ್ನು ವಿದ್ವಾನ್ ಸದ್ಯೋಜಾತಮೂರ್ತಿ ಸಂಪಾದಿಸಿರುವ ಶಿಶುನಾಳರ ಗೀತೆಗಳು ಸಂಕಲನದಿಂದ ಆಯ್ದ ತತ್ವಪದಗಳು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಬಿದಿರು ಹುಟ್ಟುವಾಗ ಹುಲ್ಲಿನಂತೆ ಹರಡಿಕೊಂಡಿರುತ್ತದೆ. ಬೆಳೆಯುತ್ತಾ ಹೋದಂತೆ ಮೈತುಂಬಿಕೊಂಡು ಎಮ್ಮರವಾಗಿ ಬೆಳೆಯುತ್ತಾ ದಪ್ಪನಾದ ಬೊಂಬುಗಳಾಗಿ ಎತ್ತರವಾಗಿ ಬೆಳೆದು ಎಷ್ಟೋ ವಸ್ತುಗಳನ್ನು ತಯಾರಿಸಲು ಸಹಾಯಕವಾಗಿದೆ ಎನ್ನುವ ಸಂದರ್ಭದಲ್ಲಿ ಈ ಮಾತನ್ನು ತತ್ವಪದಕಾರರು ತಿಳಿಸಿದ್ದಾರೆ. ಸ್ವಾರಸ್ಯ: ಬೃಹದಾಕಾರವಾಗಿ ಬೆಳೆಯುವ ಬಿದಿರು ಹುಟ್ಟುವಾಗ ಹುಲ್ಲಾಗಿ ಹುಟ್ಟುತ್ತದೆ. ಆದರೆ ಬೆಳೆ ಬೆಳೆಯುತ್ತಾ ಮೈತುಂಬಿಕೊಳ್ಳುತ್ತದೆ ಎಂಬುದು ಈ ಮಾತಿನ ಸ್ವಾರಸ್ಯವಾಗಿದೆ. ಕೊಟ್ಟಿರುವ ಪದಗಳಲ್ಲಿ ಸೂಕ್ತ ಪದವನ್ನು ಆರಿಸಿ ಬರೆಯಿರಿ. 1. ಹಸನ ಪದದ ಅರ್ಥ. ಉತ್ತರ: ಅನ್ನ. 2. ಬೆತ್ತ ಪದದ ತತ್ಸಮ ರೂಪ. ಉತ್ತರ: ವೆತ್ತ. ಕರುಣೆ ಪದದ ವಿರುದ್ಧಾರ್ಥಕ ಪದ. ಉತ್ತರ: ನಿಷ್ಕರುಣೆ. ಅಂಬಿಗ ಎಂದರೆ ಉತ್ತರ: ದೋಣಿ ನಡೆಸುವವ. ಮೊದಲೆರಡು ಪದಗಳಿಗೆ ಸಂಬಂಧ ಇರುವಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. 1. ಇಂದು ಮುಂದು ಹಿರಿದು ಕಿರಿದು. 2. ಮಾತಿಲ್ಲದವನ ಲೋಪಸಂಧಿ, ಕರುಣೆ ಇಲ್ಲದವನ ವಕಾರಾಗಮ ಸಂಧಿ. 3. ಮನುಷ್ಯನ ಷಷ್ಠಿ ವಿಭಕ್ತಿ ಕಾಲದಲ್ಲಿ ಸಪ್ತಮಿ ವಿಭಕ್ತಿ. 4. ಪತ್ರ ಎಲೆ, ಚಕ್ಕಡಿ ಎತ್ತಿನ ಗಾಡಿ. ಕೊಟ್ಟಿರುವ ಪದ್ಯವನ್ನು ಕಂಠಪಾಠ ಮಾಡಿ. ಪದ್ಯಭಾಗ: ಮಾತಿನೊಳಗ ಮಾತಿಲ್ಲದವನ ಸ್ನೇಹ ಜಾತಿ ಜನ್ಮಕ ಬ್ಯಾಡ, ಈನ ಮನುಷ್ಯನ ಸ್ನೇಹ ಮಾಡಿ ನೀನು ಕೆಡಲಿ ಬೇಡ. ಬೀಸುವ ಗೂಟವಾದೆ ಕೇರುವ ಮರವಾದೆ, ಮುದುಕರಿಗೆ ಊರುವ ಬೆತ್ತವಾದೆ, ಆಡುವ ಕೋಲಾದೆ ಊಡುವ ಚಕ್ಕಡಿಯಾದೆ, ಸಿದ್ದರಾಮೇಶಗೆ ನಂದಿ ಕೋಲಾದೆ. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ.